ಸ್ಟ್ರಾಬೆರಿ ಸೀಸನ್ ಇವತ್ತು ಮನೆಯಲ್ಲೇ ಸುಲಭವಾಗಿ ನೀವೇ ತಯಾರಿ ಮಾಡುವಂಥ ಸ್ಟ್ರಾಬೆರಿ ಚಿಯಾ ಸೀಡ್ಸ್ ಜಾಮ್. ಸ್ಟ್ರಾಬೆರಿನ ವಾಶ್ ಮಾಡಿಕೊಂಡು ಡ್ರೈಯಾಗಿ ಪ್ಯಾಟ್ ಮಾಡ್ಕೊಳ್ಳಿ, ಚಿಕ್ಕದಾಗಿ ಪೀಸಸ್ ಮಾಡ್ಕೊಳ್ಳಿ. ಒಂದು ಪ್ಯಾನಿಗೆ ನಾನಿಲ್ಲಿ 250 ಗ್ರಾಮ್ಸ್ ಸ್ಟ್ರಾಬೆರಿ ತೊಗೊಂಡಿದ್ದೀನಿ. ಇದನ್ನು ಹಾಕಿ ಇದಕ್ಕೆ ಸ್ವೀಟ್ನಿಂಗ್ಗೆ 1 ಟೇಬಲ್ ಸ್ಪೂನಷ್ಟು ಜಾಗ್ರಿ ಪೌಡರ್, ಬೆಲ್ಲದ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಒಂದು 5 ನಿಮಿಷಕ್ಕೆ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ನಾನು 1 ಟೀ ಸ್ಪೂನಷ್ಟು ಕೊಕೋ ಪೌಡ್ರ್ ಹಾಕ್ಕೊಂಡೆ. ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಬಿಡಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಚಿಯಾ ಸೀಡ್ಸ್ ಮಿಕ್ಸ್ ಮಾಡಿ. ಈ ಕನ್ಸಿಸ್ಟೆನ್ಸಿ ಜಾಮ್ ಕನ್ಸಿಸ್ಟೆನ್ಸಿ ಬರುತ್ತೆ. ಪ್ಯಾನ್ ಆಫ್ ಮಾಡಿ. ಲಾಸ್ಟಿಗೆ 1 ಟೀ ಸ್ಪೂನ್ ನಿಂಬೆಹಣ್ಣಿನ ರಸ. ಅಷ್ಟೇ, ನಮ್ಮ ಸ್ಟ್ರಾಬೆರಿ ಚಿಯಾ ಸೀಡ್ಸ್ ಜಾಮ್ ರೆಡಿ. 10ರಿಂದ 12 ದಿವಸಕ್ಕೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಆರಾಮಾಗಿ ಬಳಸ್ಬೋದು. ಈ ಜಾಮ್ನ ಬ್ರೆಡ್ಗೆ, ಐಸ್ ಕ್ರೀಮ್ ಜೊತೆ ಮಿಕ್ಸ್ ಮಾಡ್ಬೋದು, ಅಥವಾ ಚಪಾತಿಗೆ ಸ್ಪ್ರೆಡ್ ಮಾಡಿ ಮಕ್ಕಳಿಗೆ ಕೊಡ್ಬೋದು. ಸಖತ್ ಹೆಲ್ತಿ, ಸಖತ್ ಟೇಸ್ಟಿ. ಟ್ರೈ ಮಾಡಿ.